ಎಲ್ ಭೈರಪ್ಪನವರು ನಮ್ಮನ್ನು ಅಗಲಿ ತುಂಬ ದುಃಖಕ್ಕೆ ನಮ್ಮನ್ನೆಲ್ಲ ಈಡು ಮಾಡಿದ್ದಾರೆ. ಭೈರಪ್ಪ ಭಾಳ ಹೆಸರಾಂತ ಕಾದಂಬರಿಕಾರ. ಜೀವನದ ಎಲ್ಲ ಮಗ್ಗಲುಗಳನ್ನು, ಎಲ್ಲ ಕಷ್ಟಗಳನ್ನು ನಮ್ಮ ಕಾದಂಬರಿಗಳಲ್ಲಿ ತುಂಬ ಆಳವಾಗಿ ಚಿತ್ರಿಸ್ತಾರೆ. ಭೈರಪ್ಪನವರು ವೈವಿಧ್ಯಮಯವಾದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಭಾಳ ಹೆಸರುವಾಸಿಯಾದಂಥ ಕಾದಂಬರಿಕಾರರು. ಬಹುಶಃ ಅವರಷ್ಟು ಜನಪ್ರಿಯವಾಗಿದ್ದಂಥ ಕಾದಂಬರಿಕಾರ ನಮ್ಮಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಅದು ಅತ್ಯುಕ್ತಿ ಆಗೋದಿಲ್ಲ. ಅವರು ಭಾಳ ಪ್ರೀತಿಯಿಂದ ನಮ್ಮ ಜೊತೆ ನಡ್ಕೊಳ್ತಾರೆ. ನಮ್ಮ ಎದುರು ಮನೆಯೇ ಅವರು ನಮ್ಮ ಜೊತೆ ಭಾಳ ಸ್ನೇಹದಿಂದ, ವಿಶ್ವಾಸದಿಂದ ಮತ್ತೆ ಮತ್ತೆ ನೋಡಬೇಕು ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ. ಆದ್ದರಿಂದ ಒಬ್ಬ ಹಿರಿಯ ಆತ್ಮೀಯ ಸ್ನೇಹಿತರನ್ನು ಕಳ್ಕೊಂಡಂಥ ಒಂದು ನಷ್ಟ ನನಗೆ ಆಗಿದೆ, ನಮ್ಮ ಮನೆಯವರಿಗೂ ಆಗಿದೆ. ಇನ್ನು ಭೈರಪ್ಪನವರು ಅವರ ಕಾದಂಬರಿಗಳ ಮೂಲಕ, ಅವರ ಅಮರವಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂತ ನನಗೆ ನಂಬಿಕೆ ಇದೆ. ಈಗ ಅವರು ಹೋದರು ಅಂತ ನಮ್ಮೆಲ್ರಿಗೂ ಬೇಸರ ಇದೆ, ದುಃಖ ಇದೆ. ಆದರೂ ಅವರು ಪೂರ್ಣ ಜೀವನವನ್ನು ನಡೆಸಿದ್ರು. 94 ವರ್ಷಗಳ ಕಾಲ ಅವರು ಬದುಕಿದ್ರು. ಅವರ ಬದುಕಿನಲ್ಲಿ ಅವರು ಜೀವನವನ್ನು ಯಾವುದೇ ರೀತಿಯಲ್ಲಿ ವ್ಯರ್ಥ ಮಾಡದೆ ಭಾಳ ಸದುಪಯೋಗಪಡಿಸ್ಕೊಂಡು ಸಮಾಜಕ್ಕೆ ಮತ್ತು ಸಾಹಿತ್ಯಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ಎಲ್ಲರಿಗೂ ಒಂದು ರೀತಿಯ ಆದರ್ಶವಾದ ಮಾದರಿಯಾದ ಪಾಠ ಅಂತ ನಾನು ಭಾವಿಸಿದ್ದೀನಿ. ಭೈರಪ್ಪನವ್ರಿಗೆ ಒಳ್ಳೆಯದಾಗಿದೆ. ನೀವು ಅವರು ಭೇಟಿಯಾಗಿದ್ದು ನಾವೆಲ್ಲ ಎದುರುಗಡೆಲ್ಲ ಸಿಕ್ಕದು ಮಾತಾಡೋವು. ನಮ್ಮ ಮನೆಗೆ ಬರ್ತಿದ್ರು, ನಾನು ಹೋಗ್ತಿದ್ದೆ. ನಾವು ಸ್ನೇಹದಿಂದ ಸಾಹಿತ್ಯ ಚರ್ಚೆಗಳಲ್ಲಿ ಸಾಹಿತ್ಯದ ಬಗ್ಗೆ ಚರ್ಚೆಗಳಲ್ಲಿ ಯಾವ ರೀತಿ ಇರ್ತಾ ಇತ್ತು? ಸಾಹಿತ್ಯದ ಬಗ್ಗೆ, ಇತಿಹಾಸದ ಬಗ್ಗೆ, ತತ್ವಜ್ಞಾನದ ಬಗ್ಗೆ ನಮಗೆ ಆಸಕ್ತಿ ಇದ್ದ ವಿಷಯಗಳನ್ನ ಚರ್ಚೆ ಮಾಡ್ತಾಯಿತ್ತು. ಅದರಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತಿತ್ತು. ಅವರ ಅಭಿಪ್ರಾಯ ಅವ್ರಿಗೆ, ನನ್ನ ಅಭಿಪ್ರಾಯ ನನಗೆ. ಅದು ಸ್ವತಂತ್ರವಾದ ಮನಸ್ಸಿರೋರಿಗೆ ಅದು ಸ್ವಾಭಾವಿಕವಾಗ್ತದೆ. ನಿಮ್ಮ ಸಾಹಿತ್ಯ ಅವರ ಸಾಹಿತ್ಯ ವಿಭಿನ್ನವಾಗಿರ್ತದೆ. ಸೊ ವಿಚಾರಧಾರೆಗಳು ಬೇರೆ ಬೇರೆ. ನಿಜ, ನೀವು ಹೇಳೋ ಮಾತು ನಿಜ. ಅವರು ಸ್ವಲ್ಪ ಸಾಂಪ್ರದಾಯಿಕವಾದ ಬರವಣಿಗೆ, ನಂದು ಸಾಂಪ್ರದಾಯಿಕ ಬಿಟ್ಟಂಥ ಬರವಣಿಗೆ. ಎಲ್ಲ ಸಮಾಜದಲ್ಲಿ ಎಲ್ಲ ಜನರು ಒಂದು ಸಮಾನರು, ಯಾವ ಭೇದ ಭಾವ ಇರಬಾರ್ದು ಅನ್ನೋ ಒಂದು ದಾಟಿ ನಂದು. ಅವರು ಈ ರೀತಿ ಇಲ್ಲ. ಸಾಂಪ್ರದಾಯಿಕವಾಗಿದ್ದಂಥ ಮತ, ಜಾತಿ ವ್ಯವಸ್ಥೆ ಇವುಗಳ ಕಡೆಗೆ ಅವರು ಹೆಚ್ಚು ಒಲವಿದ್ದಂಗೆ ಕಾಣ್ತಾರೆ. ಅವರು ವೃತ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ವೃತ್ತಿಯಲ್ಲಿ ಇರ್ತಾ ಇದ್ರಿ, ಒಂದೇ ಯೂನಿವರ್ಸಿಟಿಯಲ್ಲಿ. ಆ ಸಂದರ್ಭಗಳಲ್ಲಿ ಭೇಟಿ ಇಲ್ಲ. ನಾವು ಅವರದ್ದು ರೀಜನಲ್ ಕಾಲೇಜಲ್ಲಿ, ನಾನು ಇದ್ದಿದ್ದು ಮೈಸೂರು ಯೂನಿವರ್ಸಿಟಿಯಲ್ಲಿ. ನಾವು ಭೇಟಿ ಆಗ್ತಿದ್ದು ಭಾಳ ಕಡಿಮೆ. ಇಲ್ಲಿ ಮನೆಯಲ್ಲಿ ಅಥವಾ ಬೇರೆ ಕಡೆಯಿಂದ ಭೇಟಿ ಆಗ್ತೀವಿ. ಯಾವಾಗ ಮನೆ ಮಾಡಿದ್ರಿ ಸರ್? ಇಲ್ಲೆಲ್ಲ ನೀವು ಜೊತೆಯಲ್ಲೇ ಇದ್ರಿ? ನಾನು 1975 ಇಲ್ಲಿ ಬಂದೆ. ಅದಾದ ಬಂದ 1 ವರ್ಷಕ್ಕೆ 2 ವರ್ಷಕ್ಕೆ ಅವರು ಎದುರುಗಡೆ ಸೈಟ್ ತಗೊಂಡು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಆವಾಗ ನಮ್ಮ ಮನೆಗೆ ಅವರು ಕಟ್ಟಿದ್ದಾಗ ಎಲ್ಲ ವಿಷಯದಲ್ಲಿ ಚರ್ಚೆ ಮಾಡೋದು. ಕಡೆಯದಾಗಿ ಯಾವಾಗ ಮಾತನಾಡಿದ್ರಿ ನೀವು ಅವರು? ಎಸ್ ಎಲ್ ಭೈರಪ್ಪ ಅವರು? ನಾನು ಮಾತಾಡಿ ಆಗಲೇ 6 ತಿಂಗಳ ಮೇಲೆ ಅವರಿಗೆ 6 ತಿಂಗಳ ಮೇಲೆ ಅವರಿಗೆ ಕಂಡ್ರೆ ನಾವು ಭೇಟಿಯಾದಾಗೆಲ್ಲ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತಾಡಿ. ಅವರಲ್ಲಿ ಮಾನವೀಯವಾದಂಥ ಒಂದು ಮನೋಭಾವ ಭಾಳ ಚೆನ್ನಾಗಿದೆ. ನಮ್ಮ ಮನೆಗೆ ಬರ್ತಿದ್ರು. ಸಾಹಿತ್ಯದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿದ್ರು. ಸಾಕಷ್ಟು ಸಾಮಾಜಿಕವಾದಂಥ ಪಿಡುಗುಗಳು ಬಂದಾಗ ಹೋರಾಟಕ್ಕೆ ಮುನ್ನಡೆಯಲ್ಲಿರ್ತಾ ಇದ್ರು. ತಾವು ಅವ್ರ ಜೊತೆ ಹೋರಾಟದಲ್ಲಿ ಭಾಗಿಯಾಗದಂಥದ್ದು ಯಾವಾಗ ನೆನಪುಗಳನ್ನು?
ಆ ರೀತಿ ಹೋರಾಟದಲ್ಲಿ ಯಾವುದು ಭಾಗಿಯಾಗಿದ್ದು ನಾನು ಕಂಡಿಲ್ಲ. ಆ ದೃಷ್ಟಿಯಿಂದ ಅವ್ರದ್ದೇ ದಾರಿ ಬೇರೆ ನನ್ನದೇ ಬೇರೆ. ಸಾಹಿತಿಯ ಜೊತೆಗೆ ಸಂಶೋಧಕರಾಗಿದ್ರು, ಸಾಹಿತಿಯ ಜೊತೆಗೆ ಸಂಶೋಧಕರಾಗಿದ್ರು. ಸ್ಥಳಕ್ಕೆ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಬರೆಯುವಂಥ ಒಂದು ಹವ್ಯಾಸ ಇತ್ತು ಅವ್ರಿಗೆ. ಯಾವುದೇ ವಿಷಯ ಬರೆಯೋಕ್ಕೆ ಮೊದಲು ಅವರು ಆ ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡು ಅದರ ಬಗ್ಗೆ ಏನೇನು ಬೇಕು ಅದನ್ನೆಲ್ಲ ನಾವು ಕಲೆ ಹಾಕಿ ಆಮೇಲೆ ಬರವಣಿಗೆಗೆ ನಾವು ಮಾಡ್ತಾ ಇದ್ದೀವಿ. ಬರವಣಿಗೆಗಳಲ್ಲಿ ಏನಾದ್ರು ವಿವಾದಗಳಾದಾಗ ಚರ್ಚೆ ಮಾಡ್ತೀರಾ ಸರ್ ಇಬ್ಬರು? ನನ್ನ ವಿರುದ್ಧ ಏನು ಮಾಡ್ತೀನಿ ಅಲ್ಲ ಸರ್, ಸಮಾಜದಲ್ಲಿ ಚರ್ಚೆ ಆದಾಗ ನೀವು ಅವ್ರ ಜೊತೆ ಚರ್ಚೆ ಮಾಡ್ತಾ ನನ್ನ ಬರವಣಿಗೆಯಲ್ಲಿ ನಾನು ಸಮಾಜದಲ್ಲಿ ಇರ್ತಕ್ಕಂಥ ಏರುಪೇರು, ಜಾತಿ ಭೇದ, ಅಸ್ಪೃಶ್ಯತೆ ಇವುಗಳ ಬಗ್ಗೆ ಎಲ್ಲ ನನ್ನದು ಖಚಿತವಾದ ನಿಲುವು ಬಂದಿದೆ. ಆ ರೀತಿಯಾದ ಕೆಲವು ಅವರ ಕಾದಂಬರಿಗಳಲ್ಲಿ ನೀವು ಮೆಚ್ಚುವಂಥದ್ದು? ನಾನು ಮೆಚ್ಚಿದ್ದು ವಂಶವೃಕ್ಷ ಭಾಳ ಒಳ್ಳೆ ಕಾದಂಬರಿ. ಅದ್ರ ಬಗ್ಗೆ ಏನಾದರೂ ಕಮ್ಯುನಿಕೇಟ್ ಮಾಡೋಂಥದ್ದು ಹೇಳಿದ್ರೆ ಸರ್ ತಾವು ಅವ್ರಿಗೆ ಅದನ್ನ SL ಭೈರಪ್ಪ ಅವರಿಗೆ ಹೇಳಿದ್ರೆ ಹೇಗೆ ಪ್ರತಿಕ್ರಿಯಿಸಿದ್ರು ಅಂತ? ಖುಷಿಪಟ್ಟರು. ಆಮೇಲೆ ಅವರ ದಾಟೋ ಕಾದಂಬರಿ ಬಗ್ಗೆ ಬರೆದಿದ್ದೇನೆ. ಇನ್ನೊಂದು 2-3 ಕಾದಂಬರಿ ಬಗ್ಗೆ ನನ್ನ ಅಭಿಪ್ರಾಯಗಳು ನಾನು ಬರೆದಿದ್ದೀನಿ. ವಿಮರ್ಶೆ ಮಾಡಿರುವಂಥದ್ದು ಅಥವಾ ಮುನ್ನುಡಿ ಬರೆದಿರುವಂಥದ್ದು ಅದರದ್ದು ಏನಾದರೂ ಉದಾಹರಣೆ? ನನ್ನ ಭಿನ್ನಾಭಿಪ್ರಾಯಗಳನ್ನು ಅವರು ಮೆಚ್ಚಿಕೊಂಡಿದ್ದಾರೆ. ಅದರಿಂದ ಅವರ ಸ್ನೇಹಕ್ಕೆ ಏನು ದಾಖಲೆ ವಿಚಾರಧಾರೆಗಳು ಬೇರೆ ಅಷ್ಟೇ, ಸ್ನೇಹ ಚೆನ್ನಾಗಿದೆ. ಸಾಹಿತ್ಯ ಲೋಕದ ಒಂದು ಮುಂಡಿ ಕಳಿಸಿ ಹೋಯ್ತು ಅಂತ ನಿಜ, ಅದು ನಿಜ. ಈಗ 94 ವರ್ಷ ಭಾಳ ಪೂರ್ಣವಾದ ಜೀವನವನ್ನೇ ಅವರು ನನ್ನ ಆಸೆ ಇದ್ದಿದ್ದು ಅವರು ಶತಾಯುಷಗಳಾಗಲಿ ಅಂತ ಬಯಸ್ತಾ ಇದ್ದರು. 100 ವರ್ಷ ಒಂದು ದೊಡ್ಡ ಹಬ್ಬ ಮಾಡುವ ಎಲ್ಲ ಸೇರಿಕೊಂಡು ಇರಲಿ. ಜ್ಞಾನಪೀಠ ಪ್ರಶಸ್ತಿ ಸಹ ಅವ್ರಿಗೆ ಸಿಗಬೇಕಿತ್ತು, ಸಿಗಲಿಲ್ಲ ಅನ್ನೋದು ಅವರ ಅಭಿಮಾನಿಗಳ ಒಂದಷ್ಟು ಕೊರಗಿದೆ. ಜ್ಞಾನಪೀಠ ಪ್ರಶಸ್ತಿ ಬರಬೇಕು ಅನ್ನೋದು ಒಂದು ಸರಿ, ಆದರೆ ಅವ್ರಿಗೆ ಸರಸ್ವತಿ ಸಮ್ಮಾನ ಬಂತಲ್ಲ, ಇದಕ್ಕಿಂತ ದೊಡ್ಡ ಅಮೌಂಟ್ ಅದು ಅಲ್ವಾ? ಸರಸ್ವತಿ ಸಮ್ಮಾನ ಜ್ಞಾನಪೀಠ ಪ್ರಶಸ್ತಿಗಿಂತ ಹೆಚ್ಚು ದುಡ್ಡೇನೋ, ಅದರಿಂದ ಬಂದಿದೆ. ಅದು ಒಳ್ಳೆಯ ಉನ್ನತವಾದಂಥ ಪ್ರಶಸ್ತಿ. ಅದರಿಂದ ಅವ್ರಿಗೇನು ಕೊರತೆ ಆಗಿಲ್ಲ ಅಂತ ನನ್ನ ಭಾವನೆ.